ನವಿಲು ಮತ್ತು ನಾಗರಾವು ಇಲ್ಲಿ ಪರಸ್ಪರ ಸ್ನೇಹದಿಂದ ಕೂಡಿದ್ದು ಅನ್ನೋ ಒಂದು ಕಾರಣದಲ್ಲಿ ಉರುಗಮಯೂರಪುರ ಅಂತೇಳಿ ಹೆಸರು ಬಂತು. ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬಾ ಪ್ರಸಿದ್ಧಿಯಾಗಿರೋ ಕ್ಷೇತ್ರ ಇದು. ದೇವಸ್ಥಾನ ಮತ್ತೆ ಕ್ಷೇತ್ರ ಮಲಿನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ಭಕ್ತರು ಎಲ್ಲರೂ ಕೂಡ ಮಾಡ್ತಾರೆ. ಒಂದು ಕುರುವಾಗಿ ಪುರಾತನ ಕಾಲದಿಂದ ಬಂದಂಥ ನಾಗರಿಕರನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಯಾವುದೇ ಒಬ್ಬ ಭಕ್ತಾದಿ ಬಂದರೆ ಈ ಬಟ್ಟೆಗಳನ್ನು ಎಲಿಬೇಕಲ್ಲಿ ಬಿಡ್ತಕ್ಕಂಥದ್ದು, ತಾವು ತಂದಂಥ ಪದಾರ್ಥಗಳನ್ನು ಎಲಿಬೇಕಲ್ಲೇ ಎಸಬೇಕಂತ. ನಮಸ್ಕಾರ ಕರ್ನಾಟಕ. ನಾನಿವತ್ತು ಬಂದಿರೋದು ಶ್ರೀ ನಾಗೇಶ್ವರ ಸ್ವಾಮಿ ಸನ್ನಿಧಿಗೆ, ಅಂದ್ರೆ ನಾಗರನವಿಲೆಗೆ. ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬಾ ಪ್ರಸಿದ್ಧಿಯಾಗಿರೋ ಕ್ಷೇತ್ರ ಇದು. ಮತ್ತೆ ಇಲ್ಲಿನ ಪ್ರತಿಯೊಂದು ಸಂಪೂರ್ಣವಾದಂತಹ ಪದ್ಧತಿಗಳೇ ಆಗಿರ್ಬೋದು, ಇಲ್ಲಿನ ಸಂಪ್ರದಾಯಗಳೇ ಆಗಿರ್ಬೋದು, ಅಷ್ಟೇ ಅಲ್ಲದೆ ಇಲ್ಲಿನ ಪವಾಡಗಳನ್ನು ಸಹ ತಿಳ್ಕೊಳ್ಳೋಣ. ಇವತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಬನ್ನಿ ಹೋಗೋಣ. ತುಂಬಾ ದಿನಗಳಿಂದ ನನಗೂ ಸಹ ಆಸೆ ಇತ್ತು, ಅಂದ್ರೆ ದೊಡ್ಡ ಆಸೆನೇ ಇತ್ತು ಈ ಕ್ಷೇತ್ರಕ್ಕೆ ಬರ್ಬೇಕು ಅಂತ. ಯಾವ್ಯಾವ್ದೋ ಕಾರಣಾಂತರಗಳಿಂದ ಇಲ್ಲಿಗೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಆ ಕಾಲ ಕೂಡ್ ಬಂದಿದೆ. ನಾನ್ ಶ್ರೀಮಂತ ಅಲ್ಲ, ಆದ್ರೂ ಒಂದ್ ಮಾತು ಹೇಳ್ತೀನಿ, ಭಗವಂತ ನಮ್ಮ ಹತ್ರ ಕೋಟಿಗಟ್ಲೆ ದುಡ್ಡಿದ್ರು ಸಹ ದರ್ಶನ ಕೊಡ್ಲಿಕ್ಕೆ ಕೆಲವೊಂದ್ಸಲ ಒಪ್ಪಲ್ಲ. ಆ ಭಕ್ತಿ ಅನ್ನೋದು ಮನಸ್ಪೂರ್ವಕವಾಗಿ ಬಂದಾಗ ಮಾತ್ರ, ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಅವನ ದರ್ಶನ ಸಹ ನಮಗ್ ಮಾಡ್ಲಿಕ್ಕೆ ಅವಕಾಶ ಸಿಗೋದು. ಆ ಅವಕಾಶ ನನಗಿದ್ದಿದ್ರಿಂದ ನಾನಿವತ್ತು ಬಂದಿದ್ದು ಶ್ರೀ 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 ನಾಗೇಶ್ವರ ಸ್ವಾಮಿಯವರ ಸನ್ನಿಧಾನಕ್ಕೆ. ಬನ್ನಿ, ಇಲ್ಲಿನ ವಿಶೇಷತೆ, ಆಚಾರ ವಿಚಾರ ಪದ್ಧತಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತೆ ಸ್ಥಾಪಯಾಮಾಸ ಭೂತಲೆ. ಪ್ರಥಮದಲ್ಲಿ ಕ್ಷೇತ್ರಪಾಲಕ ನಾಗೇಶ್ವರನಿಗೆ ನನ್ನ ಹೃದಯ ಕಮಲವನ್ನು ಅರ್ಪಣೆ ಮಾಡುತ್ತಾ, ಕ್ಷೇತ್ರಪಾಲಕದಲ್ಲಿ ಜಮದಗ್ನಿ ಋಷಿಗಳ ತಪೋಕ್ಷೇತ್ರವಾಗಿದ್ದು, ಇಲ್ಲಿ ಮಹರ್ಷಿಗಳು ತಪಸ್ಸನ್ನು ಆಚರಣೆ ಮಾಡಿ ತನ್ನ ತಪ ಬಲವನ್ನು ಭಗವಂತನಲ್ಲಿ ಲೀನ ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿಯನ್ನು ಕಂಡ್ರು. ಉರುಗಮಯೂರಪುರ, ನವಿಲು ಮತ್ತು ನಾಗರಾವು ಇಲ್ಲಿ ಪರಸ್ಪರ ಸ್ನೇಹದಿಂದ ಕೂಡಿದ್ದು ಅನ್ನೋ ಒಂದು ಕಾರಣದಲ್ಲಿ ಉರುಗಮಯೂರಪುರ ಅಂತೇಳಿ ಹೆಸರು ಬಂತು. ವಿಶೇಷಿತವಾಗಿ ನವಿಲಿಗೆ ಪ್ರಸವದ ಸಮಯದಲ್ಲಿ ನೆರಳಿಗೋಸ್ಕರ ಹುಡುಕ್ತಂತೆ ನಾಗರಾವು ತನ್ನ 7 ಎಡೆಗಳನ್ನು ಬಿಚ್ಚಿ ನೆರಳು ಕೊಡಲಾಗಿ ಆ ದೃಶ್ಯವನ್ನು ನೋಡಿರ್ತಕ್ಕಂಥ ಜಮದಗ್ನಿ ಋಷಿಗಳು ಈ ಕ್ಷೇತ್ರವನ್ನು ತಪೋಕ್ಷೇತ್ರವಾಗಿ ಮಾಡಿಕೊಂಡ್ರು. ಇಲ್ಲಿ ಶಾಂತಿ ಸಮ್ಮಿಲನವನ್ನು ನೋಡ್ಕೊಂತ ಬಂದರು. ಹಾಗಾಗಿ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಾರ್ಯಕ್ರಮಗಳು ನಡೀತಾ ಬಂತು. ಋಷಿಗಳು ತಮ್ಮ ತಪೋಬಲವನ್ನು ಇಲ್ಲಿ ಸ್ವಾಮಿಯಲ್ಲಿ ಲೀನ ಮಾಡಿದರು ಅನ್ನೋ ಒಂದು ಪ್ರತೀತಿ ಇದೆ. ಇಲ್ಲಿ ತಪಸ್ಸನ್ನು ಮಾಡಬೇಕಾದ್ರೆ ನವಿಲು ಮತ್ತು ನಾಗರಾವು ಪರಸ್ಪರ ಸ್ನೇಹದಿಂದ ಇದ್ದಂಥ ವಿಚಾರವನ್ನು ನೋಡಿದಂಥ ಭಗವಂತ ಪ್ರಾರ್ಥನೆಯನ್ನು ಮಾಡ್ತಂತೆ, ನವಿಲು ನಿನ್ನ ಒಲುಮೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಸರ್ಪದೋಷಗಳಿಂದ ಮುಕ್ತಿಯನ್ನು ಕೊಡು ಅಂತ ಹೇಳಿ ನವಿಲು ಕೇಳ್ತು ಅನ್ನೋ ಒಂದು ಪ್ರತೀತಿ. ಆಗ ಸಕಲ ಭಕ್ತಜನ ನಾಮ ಅಭಿಷ್ಟ ಸಿದ್ಧಿರಸ್ತು ಅಂತ ಹೇಳಿ ಭಗವಂತ ಹೇಳಿರು ಅನ್ನೋ ಒಂದು ಪ್ರತೀತಿಯನ್ನು ನಾವು ಕಾಣ್ಬೋದಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಸರ್ಪದೋಷಗಳಿಂದ ಇದ್ದರೂ ಕೂಡ ಆ ವ್ಯಕ್ತಿ ಈ ಕ್ಷೇತ್ರಕ್ಕೆ ಬಂದು ಭಗವಂತನನ್ನು ಸಂದರ್ಶನ ಮಾಡಿದರೆ ಆ ದೋಷಗಳು ಮುಕ್ತಿ ಆಗುತ್ತೆ ಅನ್ನೋ ಒಂದು ಪ್ರತೀತಿಯನ್ನು ಹೇಳ್ತಾ ಬಂದರು. ನಮ್ಮ ಪೂರ್ವಜರು ನಾಗರಕಲ್ಲನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಉದಾಹರಣೆಗೆ ನಾವು ಕಾಣ್ತೀವಿ. ಇಲ್ಲಿ ಪಕ್ಕದಲ್ಲೆಲ್ಲ ನಾಗರಕಲ್ಲನ್ನು ಸ್ಥಾಪನೆ ಮಾಡಿ ಇನ್ನು ಪವಿತ್ರ ಗಂಗಾಜಲದ ಸ್ನಾನವನ್ನು ಮಾಡಿಕೊಂಡು ಅವರು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಅವತ್ತಿನಿಂದ ಭಗವಂತನಿಗೆ ಅಭಿಷೇಕ ಪ್ರಿಯ, ಅಭಿಷೇಕವನ್ನು ಮಾಡಿಸಿ ನಾಗರಿಕಲ್ಲಿಗೂ ಕೂಡ ಅಭಿಷೇಕವನ್ನು ಮಾಡಿ ಆ ಸ್ಥಾಪನೆಯನ್ನು ಮಾಡ್ತಾಯಿದ್ರು. ಆ ಒಂದು ಕುರುವಾಗಿ ಪುರಾತನ ಕಾಲದಿಂದ ಬಂದಂಥ ನಾಗರಿಕಲ್ಲನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ದೇವಸ್ಥಾನದ ಆವರಣ ಸುತ್ತಮುತ್ತ ನಾಗರಿಕಲ್ಲನ್ನು ನಾವು ಕಾಣಬಹುದು. ನಂತರ ಇಲ್ಲಿಯ ಒಂದು ಪ್ರತೀತಿಯನ್ನು ತಗೊಳ್ತಾ ಹೋದಾಗ ಮಹರ್ಷಿಗಳ ಒಂದು ತಪೋಬಲ, ಅಭಿಷೇಕ ಪ್ರಿಯನಾಗಿರ್ತಕ್ಕಂಥ ಭಗವಂತ ಶಿವ ಸಕಲ ಸೌಭಾಗ್ಯವನ್ನು ಕೊಡ್ತಾನೆ. ಕಲ್ಯಾಣ ಫಲವನ್ನು, ಸಂತಾನ ಫಲವನ್ನು, ವಿದ್ಯಾ ಮಹಾಯೋಗವನ್ನು, ಭಾಗ್ಯವನ್ನು, ಉದ್ಯೋಗದ ಆಕಾಂಕ್ಷಿಯಾಗಿದ್ದರೆ ಉದ್ಯೋಗವನ್ನು ಕೊಡ್ತಾನೆ ಅನ್ನೋ ಒಂದು ಪ್ರತೀತಿ ಸಾರ್ವಕಾಲಿಕೂ ಕೂಡ ಸಿದ್ಧಿಯಾಗಿ ನಮಗೆ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿಯ ಒಂದು ಕ್ಷೇತ್ರಪಾಲಕ ಜೊತೆಯಲ್ಲಿ ಪಾರ್ವತಮ್ಮನವರು ಅವರ ಆದಿಶಕ್ತಿ ಸ್ವರೂಪವಾಗಿರೋದ್ರಿಂದ ಮಾಂಗಲ್ಯ ಭಾಗ್ಯಗಳು ಸ್ಥಿರವಾಗಿರ್ತಕ್ಕಂಥದ್ದು. ವೈಶಿಷ್ಟ್ಯಪೂರ್ಣವಾದಂಥ ಸೇವೆಯನ್ನು ಶರಭವಾಹಿನಿಯಾಗಿರ್ತಕ್ಕಂಥ ಆಕೆ ಚತುರ್ಭುಜೆಯಾಗಿ ತುಂಬ ಆಶೀರ್ವಾದವನ್ನು ಕೊಡ್ತಕ್ಕಂಥ ಕ್ಷೇತ್ರವಾಗಿದೆ. ಹೀಗೆ ಪರಿಹಾರಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾ ಇದ್ವಿ, ನಾವು ಆಶ್ಲೇಷ ಬಲಿಯನ್ನು, ನಾಗಪ್ರತಿಷ್ಠಾಪನೆಯನ್ನು ಮಾಡ್ತಾ ಹೋಗ್ತಾ ಇದ್ವಿ. ಆಶ್ಲೇಷ ಬಲಿಯಲ್ಲಿ ಉಪಗ್ರಹಾರಾಧನೆ ಮತ್ತು ಉಮಾಮಹೇಶ್ವರ ಕಲಶ ಸ್ಥಾಪನೆ ಮತ್ತು ನಾಗಪ್ಪನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತಕ್ಕಂಥ ವಾಡಿಕೆ, ಜೊತೆಯಲ್ಲಿ ಗಣಪತಿ ಪೂಜೆಯೊಂದಿಗೆ ಇವೆಲ್ಲ ಕೂಡ ಮಾಡ್ತಾ ಹೋಗ್ತೀವಿ. ಇದಾದ ಮೇಲೆ ನಾಗಪ್ಪನನ್ನು ಕೆರೆಯಲ್ಲಿ ವಿಸರ್ಜನೆ ಮಾಡಿಸಿ ನಂತರ ಅವಭೃತ ಸ್ನಾನವನ್ನು, ಯಾವ ವ್ಯಕ್ತಿ ದೋಷದ ವ್ಯಕ್ತಿ ಬಂದಿರ್ತಾನೆ ಆತನಿಗೆ ಅವಭೃತ ಸ್ನಾನವನ್ನು ಮಾಡಿಸಿ ಪವಿತ್ರವಾದ ಮೇಲೆ ಭಗವಂತನ ಹತ್ರ ಅಭಿಷೇಕ ಅರ್ಚನೆ ಮತ್ತು ಆ ಪ್ರಸಾದವನ್ನು ವಿನಿಯೋಗ ಮಾಡ್ತೇವೆ. ಅದು ಸೇವೆಯನ್ನು ಮಾಡಿಕೊಂಡವರು ನೇರವಾಗಿ ಅವ್ರ ಮನೆಗೆ ಹೋದಲ್ಲಿ ತುಂಬ ಎಲ್ಲ ರೀತಿಯಾದಂಥ ಫಲವನ್ನು ಅನುಭವಿಸ್ತಾ ಇದ್ದಾರೆ. ನಾವಿವತ್ತು ಎಲ್ಲೇ ಹೋದರೂ ಕೂಡ
ವಾಸ್ತುವನ್ನು ನಾವು ಕಾಣ್ತೀವಿ. ಹತ್ರ ಹೋದ್ರೂ ವಾಸ್ತು ತಜ್ಞರು ಬೇಕು ಅಂತೇಳಿ ನಮ್ಮ ಪೂರ್ವಜರು ಅವತ್ತಿನ ಕಾಲದಲ್ಲೇ ಈ ವಾಸ್ತುವನ್ನು ನಿರೀಕ್ಷೆ ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ಅದು ನಿರೂಪಣೆಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಾವು ಇನ್ನೊಂದು ಏನು ಕಾಣ್ಬೋದು ಅಂದರೆ ಇಲ್ಲಿ ತಲಕಾಡಿನ ಗಂಗರು ಮತ್ತು ಹೊಯ್ಸಳರ ಒಂದು ದೇವಸ್ಥಾನ ನಿರ್ಮಾಣ ನಕ್ಷತ್ರಾಕಾರಕವಾಗಿ ಒಂದು ವ್ಯವಸ್ಥಿತವಾದಂಥ ಇದು. ಹೊಯ್ಸಳರು ಬಳಪಿನ ಕಲ್ಲಿನಲ್ಲಿ ಮಾಡ್ತಿದ್ರು, ಗಂಗರು ವರ್ಡ್ ಕಲ್ಲಲ್ಲಿ ಮಾಡ್ತಿದ್ರು. ಗಂಗರು ಪ್ರಾರಂಭ ಮಾಡಿ ಹೋದ್ರು, ಹೊಯ್ಸಳರು ಅದನ್ನು ಸಂಪೂರ್ಣ ಮಾಡಿ ಆ ದೇವಸ್ಥಾನ ಸುಂದರಮಯವಾಗಿ ಮಾಡಿದರು. ಮನೆ ಅಥವಾ ಆಲಯದ ನೈಋತ್ಯ ಭಾಗದಲ್ಲಿ ಟ್ಯಾಂಕ್ ಇಡ್ತೀವಿ ಈಗ. ಸೊ ಅದೇ ಟ್ಯಾಂಕ್ ರೀತಿಯಾಗಿ ನಮ್ಮ ಕೆರೆಯನ್ನು ಕಾಣ್ತೀವಿ. ನಂತರ ಆ ದೋಷ ಏನಿದ್ರೂ ನಿವಾರಣೆ ಆಗಲಿ ಅಂತೇಳಿ ಉತ್ತರ ದಿಕ್ಕಿನಲ್ಲಿ ಕಲ್ಯಾಣಿಯನ್ನು ನಾವು ಕಾಣ್ತೀವಿ. ಇದು ಆ ಮನೆಯ ಒಂದು ದೇವಾಲಯದ ಒಂದು ಸೌಂದರ್ಯವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಸುತ್ತಲೂ ಕೂಡ ನೀರಿದ್ದು ಮಧ್ಯದಲ್ಲಿ ಶಿವನಿದ್ದಾನೆ, ಗಂಗಾಧರ ಪಾಪ ನಿವಾರಕ ಅಂತಲೂ ಮತ್ತು ವಾಸ್ತು ರೀತಿಯಾಗಿರ್ತಕ್ಕಂಥ ನೀತ ಆಗಿರೋದ್ರಿಂದ ವಾಸ್ತುಪುರುಷನಾಗಿ ನಮ್ಮನ್ನೆಲ್ಲ ರೀತಿಯಾಗಿ ಇದು ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವು ಇನ್ನೊಂದು ಏನು ಕಾಣ್ಬೋದು ಅಂದರೆ, ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಗಳಿಗೆ ಹೋದರೆ ಶಿವನ ಮುಂದೆ ನಂದೀಶ್ವರ ಯಾವಾಗಲೂ ಇದ್ದೇ ಇರ್ತಾನೆ. ಆದರೆ ಇಲ್ಲಿ ನಂದೀಶ್ವರ ಮತ್ತು ನಂದಿಸ್ತಂಭ ಶಿವನ ನೇರವಾಗಿಲ್ಲ. ನಂದೀಶ್ವರ ಎಡಭಾಗಕ್ಕೆ, ನಂದಿಸ್ತಂಭ ಬಲಭಾಗಕ್ಕೆ ಇರ್ತಕ್ಕಂಥದ್ದು ವೈಶಿಷ್ಟ್ಯ. ಚೈತ್ರ ಮಾಸದ ಶುದ್ಧ ಮಖಾ ನಕ್ಷತ್ರ ದಿನ ಸ್ವಾಮಿಗೆ ಸೂರ್ಯನ ಅಂಜಲಿ ಆಗುತ್ತೆ. ಆ ದಿನ ಸ್ವಾಮಿ ಗಿರಿಜಾ ಕಲ್ಯಾಣ ರಥೋತ್ಸವವನ್ನು ಮಾಡ್ತಾ ಬರ್ತಾರೆ. ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಅದು ನಡ್ಕೊಂಬಂದಿದೆ. ಸೂರ್ಯನ ರಶ್ಮಿ ಕಿರಣ ಬೀಳಬೇಕಾದ್ರೆ ಅರಳಿ ಮರ ಮತ್ತು ಬೇವಿನ ಮರದ ಸಮ್ಮಿಲನದೊಂದಿಗೆ ಬೀಳ್ತಾ ಹೋಗುತ್ತೆ. ಅದು ವೈಶಿಷ್ಟ್ಯ, ಅದು ಶುಭಕರವಾಗಿದೆ. ಇಲ್ಲಿ ದೋಷ ಮುಕ್ತಿ ಆಗಬೇಕು ಅಂದರೆ ಕೆಲವರು ಆಶ್ಲೇಷ ಪೂಜೆಯನ್ನು ಮಾಡಿಸಿ ಕಲ್ಯಾಣ ಭಾಗ್ಯಕ್ಕೆ ಬಂದಿರತಕ್ಕಂಥವ್ರು ದಂಪತಿಗಳು ಇರುವರು ಕೂಡ ತುಲಾಭಾರವನ್ನು ಮಾಡಿಸ್ತಾರೆ. ಅಕ್ಕಿ, ಬೇಳೆ, ಬೆಲ್ಲ, ತೆಂಗಿನಕಾಯಿ ಇವುಗಳನ್ನೆಲ್ಲ ಇಟ್ಟು ತುಲಾಭಾರವನ್ನು ಮಾಡಿಸ್ತಾರೆ. ಒಂದು. ಎರಡನೇದು, ಪ್ರಗತಿಪರವಾಗಿ ಭಗವಂತನ ಆಶೀರ್ವಾದದೊಂದಿಗೆ ಭಕ್ತಾದಿಗಳ ಸಹಕಾರದಿಂದ ಭಗವಂತನಿಗೆ ನೂತನ ರಥವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸುಮಾರು 80 ಲಕ್ಷದ ವೆಚ್ಚದಲ್ಲಿ ರಥ ನಿರ್ಮಾಣವಾಗ್ತಾ ಇದೆ. ದೇಹದಲ್ಲಿ ಆರೋಗ್ಯ ಸ್ಥಿತಿ ವ್ಯತ್ಯಾಸ, ಈಗ ನಾಗರು ಅಂತ ಹೇಳ್ತೀವಿ, ಆ ನಾಗರುಗಳಾಗಿದ್ದವರು ಕೂಡ ಇಲ್ಲಿ ಬರ್ತಾರೆ. ಗಂಧ ಲೇಪನವನ್ನು ಮಾಡ್ಕೊಂಡಿದ್ರೆ ಅದು ಪರಿಶುದ್ಧವಾಗಿ ಇಂತಿಂಥ ದಿನ ಇಷ್ಟು ದಿನ ಪರಿಶುದ್ಧವಾಗಿರಬೇಕು ಅಂತ ಒಂದು ವಿಚಾರ ಭಗವಂತನಿಂದ ಬರ್ತಾ ಹೋಗುತ್ತೆ. ಅಷ್ಟು ದಿನ ಅವರು ಶುದ್ಧಿಯಾಗಿದ್ದರೆ ಆ ದೋಷಗಳು ನಿವಾರಣೆ ಆಗುತ್ತೆ, ಆ ಗಾಯಗಳು ನಿವಾರಣೆ ಆಗುತ್ತೆ, ಮನೆಯ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಎಲ್ಲ ರೀತಿಯಾದಂಥ ಅನುಕೂಲಕರವಾದಂಥ ವಿಚಾರವನ್ನು ನಾವು ಕಾಣ್ಬೋದಾಗುತ್ತೆ. ಕ್ಷೇತ್ರಕ್ಕೆ ಸಂದರ್ಶನ ಕೊಡ್ತಕ್ಕಂಥ ಭಕ್ತಾದಿಗಳಿಗೆ ಬಸ್ಸಿನ ಸೌಕರ್ಯಗಳು, ನಾವು ತಿಪ್ಟೂರಿನಿಂದ ಹೊರಟ್ರೆ 22 ಕಿಲೋಮೀಟರ್ ಆಗುತ್ತೆ. ತಿಪ್ಟೂರು ಚನ್ನರಾಯಪಟ್ಟಣ ಮಧ್ಯಭಾಗದಲ್ಲಿ ಈ ದೇವಸ್ಥಾನ ಬರುತ್ತೆ. ತಿಪ್ಟೂರು ಚನ್ನರಾಯಪಟ್ಟಣ ಬಾಗೂರು ಹೋಬಳಿ ಆಗಿರೋದ್ರಿಂದ ಬಾಗೂರಿಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಈ ದೇವಸ್ಥಾನವನ್ನು ನಾವು ಕಾಣ್ತೀವಿ. ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಬಾಗೂರು ಹೋಬಳಿ, ನವಿಲೆ ಗ್ರಾಮ, ನಾಗೇಶ್ವರ ಸ್ವಾಮಿಯ ಒಂದು ತಪೋನಿಧಿಯ ಕ್ಷೇತ್ರ ಅಂತ ಹೇಳ್ಬೋದು. ನಿಮ್ಮ ಮೂಲಕವಾಗಿ ಭಕ್ತಾದಿಗಳೆಲ್ಲರ ಮನಸ್ಸಿಗೆ ತೃಪ್ತಿಯನ್ನು ತಂದು ಅವರವರ ಸೇವೆಯನ್ನು, ಸದ್ಭಾವನೆಯನ್ನು ಭಗವಂತನ ಅವ್ರಿಗೆ ಅನುಗ್ರಹಿಸಿ ಅಂತಲೂ ಜೊತೆಯಲ್ಲಿ ಕ್ಷೇತ್ರದ ಪ್ರಗತಿಪರವಾದಂಥ ಕಾರ್ಯಗಳು ನಡೀತಾ ಇದೆ. ನಾವು ವಿಶೇಷಿತವಾಗಿ ಹೇಳಬೇಕು ಅಂದರೆ, ನಾವು ಆಗಲೇ ತೇರಿಂದ ಮಾತ್ರ ಹೇಳಿದ್ವಿ. ವಿಶೇಷಿತವಾಗಿ ಸ್ವಾಮಿಯ ಆಶೀರ್ವಾದದೊಂದಿಗೆ ಕಲ್ಯಾಣ ಮಂಟಪವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ರಾಜಗೋಪುರದ ಒಂದು ಶಂಕುಸ್ಥಾಪನೆ ಆಗಿದೆ. ಅದಕ್ಕೂ ಕೂಡ ಭಕ್ತಾದಿಗಳಿಂದಲೇ ಸಹಕರಿಸಿ ನಡೀತಾ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ಒಬ್ಬ ಭಕ್ತ ತಾನು ತಾಂಡಂಥ ಒಂದು ಫಲಕ್ಕೆ ಪ್ರತಿಫಲವಾಗಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾನೆ. ಆ ಸೇವೆ ಪ್ರತೀಕವಾಗಿ ಈ ಒಂದು ಅಭಿವೃದ್ಧಿಯ ಹಂತವನ್ನು, ಅಭಿವೃದ್ಧಿಯ ಪಥವನ್ನು ನಾವು ಕಾಣ್ತಾ ಇದ್ದೀವಿ. ವೈಶಿಷ್ಟ್ಯಪೂರ್ಣವಾಗಿದೆ. ಭಕ್ತಾದಿಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಉತ್ತಮವಾದಂಥ ಒಂದು ಫಲಗಳು ನಿರೀಕ್ಷೆ ಆಗ್ತಾ ಇದೆ. ಆ ನಿರೀಕ್ಷೆಗೆ ತಕ್ಕಂತೆ ಅವ್ರಿಗೆ ಫಲನೂ ಕೂಡ ಸಿಗ್ತಾ ಇದೆ. ಆದರೆ ಒಂದು ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ ಇಲ್ಲಿ. ಯಾವುದೇ ಒಬ್ಬ ಭಕ್ತಾದಿ ಬಂದರೆ ಈ ಬಟ್ಟೆಗಳನ್ನು ಎಲಿಬೇಕಲ್ಲಿ ಬಿಡ್ತಕ್ಕಂಥದ್ದು, ತಾವು ತಂದಂಥ ಪದಾರ್ಥಗಳನ್ನು ಎಲಿಬೇಕಲ್ಲಿ ಎಸಿತಕ್ಕಂಥದ್ದು, ದೇವಸ್ಥಾನ ಮತ್ತು ಕ್ಷೇತ್ರ ಮಲಿನ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಭಕ್ತರೆಲ್ಲರೂ ಕೂಡ ಮಾಡ್ತಾ ಹೋಗ್ತಾರೆ. ನಾವು ಫಲವನ್ನು ತಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಕರ್ಮವನ್ನು ಬಿಡಬೇಕೇ ಹೊರತು ಈ ಪದಾರ್ಥಗಳನ್ನು ಮಲಿನ ಪದಾರ್ಥಗಳನ್ನು ಬಿಡಬಾರ್ದು. ಅದನ್ನು ನಿಮ್ಮ ಮನೆ, ನಿಮ್ಮ ಕ್ಷೇತ್ರ, ನಿಮ್ಮ ದೇವಸ್ಥಾನ ಅಂತ ಹೇಳಿ ಎಲ್ಲರೂ ಕೂಡ ಅರ್ಥಕೊಂಡು ಸ್ವಚ್ಛತೆ ಎಲ್ಲರ ಆದ್ಯ ಕರ್ತವ್ಯ. ಭಗವಂತ ಬಡತನ ಕೊಟ್ಟರು ಕೂಡ ಕೊಳಕ್ತನ ಕೊಟ್ಟಿರಲ್ವಂತೆ. ಕೊಳಕತನ, ಶುಚಿತೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಕ್ಷೇತ್ರಕ್ಕೆ ಬರ್ತಕ್ಕಂಥ ಯಾವುದೇ ಭಕ್ತಾದಿಗಳು ಕ್ಷೇತ್ರವನ್ನು ಮಲಿನ ಮಾಡದಲೇ ಶುಚಿರ್ಭೂತರಾಗಿ ನೀವು ಕೂಡ ಶುಚಿಯಾದಂಥ ಫಲವನ್ನು ತಗೊಂಡು ಹೋಗ್ಲಿ ಅಂತೇಳಿ ನಾವು ಬಯಸ್ತೀವಿ. ಭಗವಂತನ ಮೂಲಕವಾಗಿ ಭಗವಂತ ಸದಾಕಾಲ ಆಶೀರ್ವದಿಸಲಿ ಅಂತೇಳಿ
ನಾವು ಈ ಮೂಲಕ ಕೇಳ್ಕೊಂತೀವಿ. ಈ ಎಲ್ಲಾ ಮಾಹಿತಿಗಳನ್ನ ನಾವು ಕೇಳ್ಕೊಂಡು ಮತ್ತೆ ನಾವು ಹೊರಟಿದ್ದೆ ದಾಸೋಹದ ಹತ್ರ. ಇಲ್ಲಿ ಬಂದಂತಹ ಮಹಾಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯೂ ಸಹ ಇರುತ್ತೆ. ನೀವೇನಾದ್ರೂ ಒಂದ್ಸಲನೂ ಈ ಕ್ಷೇತ್ರಕ್ಕೆ ಬಂದಿಲ್ಲ ಅಂದ್ರೆ ದಯಮಾಡಿ ಒಂದ್ಸಲ ಬಂದೋಗಿ, ನಿಜವಾಗ್ಲೂ ಆ ಅನುಭವ ನಿಮ್ಗೆನೆ ಗೊತ್ತಾಗುತ್ತೆ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಗಮನ ಕೊಟ್ಟು ಎಲ್ರು ಸಹ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.